ವೆಲ್ಕಮ್ ಬ್ಯಾಕ್ ಸ್ನೇಹಿತರ. ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಗೆ ಸ್ನೇಹಿತರ, ನಾವು ಅಂಗಡಿಯೊಳಗೆ ಯಾವುದಾದ್ರೂ ಬಟ್ಟೆ ಅಥವಾ ಸೀರೆನ ಖರೀದಿ ಮಾಡಿದಾಗ ಈ ರೀತಿಯಾದಂಥ ಬಾಕ್ಸಸ್ನ ನಮಗೆ ಕೊಡ್ತಾರೆ. ಹಾಗಾಗಿ ಈ ರೀತಿಯಾದ ಬಾಕ್ಸಸ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಬುಕ್ ಶೆಲ್ಫ್ ಇಲ್ಲ ಡೆಸ್ಕ್ ಆರ್ಗನೈಸರ್, ಫೈಲ್ ಆರ್ಗನೈಸರ್ನ ಮಾಡ್ಬೋದಂತ ಇವತ್ತಿನ ವಿಡಿಯೋದಾಗ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬರೀ ತಡ ಮಾಡಿದ ವಿಡಿಯೋನ ಶುರು ಮಾಡೋಣಂತ. ಮೊದಲನೇದಾಗಿ ಸ್ನೇಹಿತರ, ನಾನಿಲ್ಲೇ ಬಾಕ್ಸ್ ಮೇಲೆ ಶೆಲ್ಫ್ ಪ್ಯಾಟರ್ನ್ನ ಮಾಡ್ಕೊಳಕ್ಕೆ ನಾನು ಬೇಕಾಗಿರೋ ಹೈಟ್ ಪ್ರಕಾರ ನಾನಿಲ್ಲೇ ಮಾರ್ಕಿಂಗ್ನ ಮಾಡ್ಕೊಳತ್ತೀನಿ. ನೀವು ಬೇಕಾದ್ರೆ ಸ್ಟ್ರೇಟ್ ಆಗಿನೂ ಕಟ್ ಮಾಡ್ಕೋಬಹುದು. ನಾನಿಲ್ಲೇ ಸ್ಲ್ಯಾಂಟ್ ಆಗಿದ್ರೆ ಒಂದು ಲುಕ್ ಬರ್ತೈತಿ ಅಂತ ಹೇಳಿ ನಾನು ಆ ರೀತಿ ಇಲ್ಲಿ ಮಾರ್ಕಿಂಗ್ಸ್ನ ಮಾಡ್ಕೊಳತ್ತೀನಿ. ಸ್ನೇಹಿತರ, ಈ ಬಾಕ್ಸ್ ಸ್ವಲ್ಪ ದೊಡ್ಡದಿರೋದ್ರಿಂದ ನಾನೇನು ಮಾಡತ್ತೀನಿ, ಒಂದು ದೊಡ್ಡ ಸೈಜ್ ಮತ್ತು ಇನ್ನೊಂದು ಸಣ್ಣ ಸೈಜ್ನಾಗ ಮಾರ್ಕಿಂಗ್ಸ್ನ ಮಾಡ್ಕೊಳತ್ತೀನಿ. ಇದ್ರೊಳಗೆ 2 ಬಾಕ್ಸಸ್ ಇರೋದ್ರಿಂದ ನಾನು ಎರಡೂ ಒಟ್ಟಿಗೆ ಇಟ್ಟು ಮಾರ್ಕಿಂಗ್ಸ್ನ ಮಾಡ್ಕೊಳತ್ತೀನಿ. ಈಗ ನೋಡ್ರಿ, 2 ಬಾಕ್ಸ್ ಮೇಲೆ ಮಾರ್ಕಿಂಗ್ಸ್ ಕಂಪ್ಲೀಟ್ ಆಯ್ತು. ನಂತರ ಒಂದೊಂದು ಬಾಕ್ಸಸ್ನ ನಾನು ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೋತೀನಿ. ಸ್ನೇಹಿತರೆ, ಈ ಕಾರ್ಡ್ಬೋರ್ಡ್ ಏನೈತಿ ಸೈಡ್ಸ್ ಒಳಗೆ ಸ್ವಲ್ಪ ಥಿಕ್ನೆಸ್ ಐತಿ. ಹಾಗಾಗಿ ನೀವು ಕಟ್ ಮಾಡುವಾಗ ಸೀಸರ್ ಇಲ್ಲ ಕಟರ್ನ ಯೂಸ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋರಿ. ಸ್ನೇಹಿತರೆ, ಈಗ ಕಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಮ್ಗೆ ಒಂದು ಬಾಕ್ಸ್ನಾಗ ಈ ರೀತಿಯಾಗಿ 2 ಪೀಸಸ್ ಸಿಗ್ತಾವೆ. ಅದೇ ರೀತಿ ಸೆಕೆಂಡ್ ಬಾಕ್ಸ್ನಾಗೂ 2 ಪೀಸಸ್ ಸಿಗ್ತಾವೆ. ಸ್ನೇಹಿತರೆ, ಇಲ್ಲಿ ನೀವೇನು ನೋಡತ್ತೀರಿ, ನಾವು ಒಂದು ಬಾಕ್ಸ್ನಾಗ ಏನು 2 ಪೀಸ್ನ ಕಟ್ ಮಾಡ್ಕೊಂಡ್ವಿ, ಅದ್ರಾಗ ಒಂದು ಪೀಸ್ ಹೈಟ್ ಏನೈತಿ ಅದು ಸ್ವಲ್ಪ ಕಡಿಮೆ ಐತಿ, ಇನ್ನೊಂದರದ್ದು ಜಾಸ್ತಿ ಐತಿ. ಹಾಗಾಗಿ ಸೇಮ್ ಹೈಟ್ ಇರೋ 2 ಪೀಸಸ್ನ ನಾವಿಲ್ಲೇ ಜಾಯಿನ್ ಮಾಡಿ ಶೆಲ್ಫ್ ಅನ್ನೋದನ್ನ ನಾವು ರೆಡಿ ಮಾಡ್ಕೋಬೇಕಾಗ್ತೈತಿ. ಇವಾಗ ಏನು ನೋಡತ್ತೀರಾ, ಇದು ಕಡಿಮೆ ಹೈಟ್ ಇರೋ ಪೀಸಸ್ಸು. ನಂತರ ಹೈಟ್ ಜಾಸ್ತಿ ಇರೋ ಮತ್ತೆರಡು ಪೀಸಸ್ನ ನಾನಿಲ್ಲಿ ಜಾಯಿನ್ ಮಾಡಿ ನಿಮ್ಗೆ ಶೆಲ್ಫ್ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮ್ಗಿಲ್ಲಿ ತೋರ್ಸಾತೀನಿ. ಹಂಗೆ ಇವನ್ನೆಲ್ಲ ನಾವು ಫೆವಿಕಾಲಿಂದ ಸ್ಟಿಕ್ ಮಾಡ್ಕೊಳ್ಳೋಣಂತ. ಸ್ನೇಹಿತರೆ, ಈಗ ಫೆವಿಕಾಲ್ ಎಲ್ಲ ಹಚ್ಕೊಂಡಾದ್ಮೇಲೆ ಆಗಲೇ ನಾನು ಯಾವ ರೀತಿ ಜೋಡಿಸಿ ತೋರಿಸಿದೆ ಅದೇ ರೀತಿನ ನಾನಿಲ್ಲಿ ಜೋಡಿಸಿ ಅದನ್ನು ನೀಟಾಗಿ ಸ್ಟಿಕ್ ಮಾಡತ್ತೀನಿ. ಜೋಡಿಸಿರೋ ಪೀಸಸ್ಸು ನೀಟಾಗಿ ಸ್ಟಿಕ್ ಆಗಲಿ ಅಂತ ಹೇಳಿ ನಾನಿಲ್ಲೇ ಎಡ್ಜಸ್ ಈಗ ಕ್ಲಿಪ್ಸ್ನ ಹಾಕಿ ಸೆಕ್ಯೂರ್ ಮಾಡತ್ತೀನಿ. ನಂತರ ಕೆಳಗಡೆ ಇರೋ ಬೇಸ್ ನೀಟಾಗಿ ಸ್ಟಿಕ್ ಆಗಲಿ ಅಂತ ನಾನಿಲ್ಲೇ ವೇಟ್ ಇರುವಂಥ ಒಂದು ಬುಕ್ನ ಇದ್ರೊಳಗೆ ಪ್ಲೇಸ್ ಮಾಡಿ ಇಡತ್ತೀನಿ. ಅದಷ್ಟೇ ಅಲ್ದ ಸೈಡ್ಸಿಗ ನಮ್ಗೆ ಇನ್ನೂ ನೀಟಾಗಿ ಸ್ಟಿಕ್ ಆಗಲಿ ಅಂತ ಹೇಳಿ ನಾನಿಲ್ಲೇ ಮಾಸ್ಕಿಂಗ್ ಟೇಪ್ನ ಯೂಸ್ ಮಾಡಿ ಸೈಡ್ಸ್ನು ಕೂಡ ಸೆಕ್ಯೂರ್ ಮಾಡತ್ತೀನಿ. ಈಗ ನೋಡ್ರಿ, ಈ ಒಂದು ಪೀಸ್ಗೆ ನಾನು ಟೇಪಿಂದ ಎಲ್ಲ ಸೈಡ್ಸ್ನು ಸೆಕ್ಯೂರ್ ಮಾಡಿ ಕಂಪ್ಲೀಟ್ ಮಾಡಿಕೊಂಡೆ. ಅದೇ ರೀತಿ ಇನ್ನೊಂದು ಪೀಸ್ ಏನಿತ್ತು ಅದಕ್ಕೂ ನಾನು ಸೇಮ್ ಇದೇ ರೀತಿ ಫೆವಿಕಾಲ್ ಎಲ್ಲ ಸ್ಟಿಕ್ ಮಾಡಿ ಸೈಡ್ಸ್ನಾಗ ಟೇಪಿಂದ ಸೆಕ್ಯೂರ್ ಮಾಡ್ಕೊಂಡೀನಿ. ಸ್ನೇಹಿತರೆ, ನಾನೇನು ಸ್ಲ್ಯಾಂಟ್ ಲೈನ್ ಹಾಕಿ ಎಡ್ಜಸ್ನ ಕಟ್ ಮಾಡಿಕೊಂಡೆ, ಇದು ಒಂಥರ ನಾರ್ಮಲ್ ಲುಕ್ ಅಂತಾನೆ ಅನ್ಸಾತಿತ್ತು. ಹಾಗಾಗಿ ಇದನ್ನು ಇನ್ನೊಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಹೇಳಿ ನಾನಿಲ್ಲೇ ಎಡ್ಜಸ್ಸಿಗ ಒಂದು ರೀತಿ ಕರ್ವ್ಡ್ ಅಥವಾ ವೇವ್ ಪ್ಯಾಟರ್ನ್ ಏನ ಹೇಳ್ತಾರೆ ಆ ರೀತಿ ನಾನಿಲ್ಲೇ ಡ್ರಾ ಮಾಡ್ಕೊಳತ್ತೀನಿ. ನಿಮ್ಗೆ ಯಾವ ರೀತಿ ಡಿಸೈನ್ ಪ್ಯಾಟರ್ನ್ ಬೇಕು ಆ ರೀತಿ ನೀವು ಅದನ್ನ ರೆಡಿ ಮಾಡ್ಕೊಳ್ಬಹುದು. ನಂತರ ಸ್ನೇಹಿತರೆ, ಈ ಪ್ಯಾಟರ್ನ್ ಪ್ರಕಾರ ನಾನು 2 ಬಾಕ್ಸಸ್ನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ. ಈಗ ನೋಡ್ರಿ, ನಾವೇನು ಕರ್ವ್ ಪ್ಯಾಟರ್ನ್ ಮಾಡ್ಕೊಂಡಿದ್ವಿ ಅದ್ರದ್ದು ಕಟಿಂಗ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನಮ್ಮ ಶೆಲ್ಫ್ಗೆ ಇನ್ನೊಂದು ಹೊಸ ಲುಕ್ ಅನ್ನೋದು ಬಂತು. ನಂತರ ಈ 2 ಶೆಲ್ಫ್ಸ್ನ ಡೆಕೋರೇಟ್ ಮಾಡ್ಕೊಳಕ್ಕೆ ನನ್ನ ಹತ್ರ ಇರುವಂಥ ಈ ವುಡ್ ಫಿನಿಶ್ ಇರೋ ವಾಲ್ ಪೇಪರ್ನ ಯೂಸ್ ಮಾಡಿಕೊಂಡು ನಾನು ಅದಕ್ಕೆ ಸ್ಟಿಕ್ ಮಾಡ್ಕೋತೀನಿ. ನಿಮ್ಮ ಹತ್ರ ಕಲರ್ ಶೀಟ್ಸ್, ಕಲರ್ ಕಾರ್ಡ್ ಶೀಟ್ಸ್ ಇತ್ತಂದ್ರೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೋಬೋದು. ಸ್ನೇಹಿತರೆ, ನಾನು ಆಲ್ರೆಡಿ ಈ ಶೆಲ್ಫ್ ಏನೈತಿ ಇದ್ರದ್ದು ಸೈಡ್ಸ್ ಎಲ್ಲದ್ರದ್ದು ಮೆಜರ್ಮೆಂಟ್ ಪ್ರಕಾರ ನಾನಿಲ್ಲೇ ವಾಲ್ ಪೇಪರ್ನ ಕಟ್ ಮಾಡಿಕೊಂಡು ಒಂದೊಂದಾಗಿನೇ ಸ್ಟಿಕ್ ಮಾಡತ್ತೀನಿ.
ಸ್ನೇಹಿತರೆ 2 ಶೆಲ್ಫ್ಗೂ ವಾಲ್ ಪೇಪರ್ಸಿಂದ ಸ್ಟಿಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡಾಯ್ತು. ಹಂಗೆ ಸ್ನೇಹಿತರೆ ಈ ಶೆಲ್ಫ್ ಒಳಗಡೆ ಪೋರ್ಷನ್ ಏನೈತಿ ಅಲ್ಲೇ ಒಂದು ಸೈಡ್ ಗ್ರೇ ಕಲರ್ ಇತ್ತು. ಹಾಗಾಗಿ ಅದನ್ನು ನಾನು ಎಲ್ಲದಕ್ಕೂ ಮ್ಯಾಚ್ ಆಗೋ ರೀತಿ ವೈಟ್ ಕಲರ್ ಶೀಟಿಂದ ಸ್ಟಿಕ್ ಮಾಡಿಕೊಂಡು ಕವರ್ ಮಾಡತ್ತೀನಿ. ನಂತರ ಸ್ನೇಹಿತರೆ ಇವಾಗೇನು ನೋಡತ್ತೀರಿ, ಇಲ್ಲೇ ಶೆಲ್ಫ್ದು ಒಂದು ಸೈಡ್ ನಾನು ವಾಲ್ ಪೇಪರ್ನ ಸ್ಟಿಕ್ ಮಾಡಿಲ್ಲ. ಯಾಕಂದ್ರೆ ಈ 2 ಶೆಲ್ಫ್ಸ್ನ ನಾನು ಒಟ್ಟಿಗೆ ಸ್ಟಿಕ್ ಮಾಡ್ಬೇಕಂತ ಹೇಳಿ ಆ ಪೋರ್ಷನ್ನ ನಾನು ಹಂಗೆ ಬ್ಲ್ಯಾಂಕ್ ಬಿಟ್ಟಿದ್ದೆ. ಈಗ ಬರೀ ಅದನ್ನು ನಾನು ಫೆವಿಕಾಲಿಂದ ಸ್ಟಿಕ್ ಮಾಡಿ ಕಂಪ್ಲೀಟ್ ಮಾಡ್ಕೋತೀನಿ. ನಿಮಗೆ ಬೇಕಾದ್ರೆ 2 ಶೆಲ್ಫ್ಸ್ನ ನೀವು ಸಪ್ರೇಟಾಗಿ ಯೂಸ್ ಮಾಡ್ಬೋದು, ಇಲ್ಲ ಒಟ್ಟಿಗೆ ನೀವು ಜಾಯಿನ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನಂತರ ಸ್ನೇಹಿತರೆ ಈ 2 ಶೆಲ್ಫ್ಸ್ನ ಜಾಯಿನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಪೋರ್ಷನ್ನಾಗ ಸ್ವಲ್ಪ ಖಾಲಿ ಇತ್ತು. ಹಾಗಾಗಿ ಅದ್ರ ಮೆಜರ್ಮೆಂಟ್ ಪ್ರಕಾರ ನಾನಿಲ್ಲಿ ವಾಲ್ ಪೇಪರ್ನ ಸ್ಟಿಕ್ ಮಾಡ್ಕೊಳತ್ತೀನಿ. ಸ್ನೇಹಿತರೆ ವಾಲ್ ಪೇಪರ್ ಎಲ್ಲ ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ಶೆಲ್ಫ್ಸ್ ಈ ರೀತಿ ಕಾಣಿಸ್ತಾವು. ಇದು ಪ್ಲೇನ್ ಕಾಣತೈತೆ ಅಂತ ಹೇಳಿ ಇದನ್ನ ಇನ್ನೊಂದು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಹೇಳಿ ನನ್ನ ಹತ್ರ ಇರುವಂಥ ವೈಟ್ ಕಲರ್ ಲೇಸ್ನ ನಾನಿಲ್ಲಿ ಯೂಸ್ ಮಾಡಿ ಎಡ್ಜಸ್ಸಿಗೆ ಸ್ಟಿಕ್ ಮಾಡ್ಕೊಳತ್ತೀನಿ. ಇದರಿಂದ ಒಂದು ಒಳ್ಳೆ ಲುಕ್ ಅನ್ನೋದು ಕ್ರಿಯೇಟ್ ಆಗ್ತೈತಿ. ನಿಮ್ಮ ಹತ್ರ ಏನಾದರೂ ಸ್ಟಿಕ್ಕರ್ಸ್ ಅವೈಲೇಬಲ್ ಇತ್ತಂದ್ರೆ ಅದನ್ನು ನೀವು ಇಲ್ಲಿ ಸ್ಟಿಕ್ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೋಬಹುದು. ಈಗ ನೋಡ್ರಿ ಎಲ್ಲ ಸೈಡು ನಾನು ಲೇಸ್ನ ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ಆ ಲೇಸ್ ಏನು ಸ್ಟಿಕ್ ಮಾಡೀವಿ ಆ ಪ್ಲೇಸಸ್ನಾಗ ನಾನು ಇನ್ನೂ ಸ್ವಲ್ಪ ನೀಟಾಗಿ ಸೆಕ್ಯೂರ್ ಆಗಲಿ ಅಂತ ಹೇಳಿ ಕ್ಲಿಪ್ಸ್ನ ಯೂಸ್ ಮಾಡೀನಿ. ಹಂಗೆ ಇದನ್ನ ಸ್ವಲ್ಪ ಹೊತ್ತು ಕಂಪ್ಲೀಟಾಗಿ ಡ್ರೈ ಆಗಕ್ಕೆ ಬಿಡೋಣಂತ. ಸ್ನೇಹಿತರೆ ಇದನ್ನ ನಾನು ನೆಕ್ಸ್ಟ್ ಡೇ ರೆಕಾರ್ಡ್ ಮಾಡತ್ತೀನಿ ಕಂಪ್ಲೀಟಾಗಿ ಡ್ರೈ ಆದಮೇಲೆ. ಈಗ ಬರೀ ಇದ್ರೊಳಗೆ ನಮ್ಮ ಹತ್ರ ಇರುವಂಥ ಬುಕ್ಸು, ಫೈಲು ಇವನ್ನೆಲ್ಲ ನಾವು ನಮ್ಮ ಟೇಬಲ್ ಅಥವಾ ಡೆಸ್ಕ್ ಮೇಲೆ ಯಾವ ರೀತಿಯಾಗಿ ಆರ್ಗನೈಸ್ ಮಾಡ್ಬೋದು ಅಂತ ಹೇಳಿ ಫೈನಲ್ ಆಗಿ ನೋಡ್ಕೊಂಬರೋಣಂತ. ಇವಾಗೇನು ನೋಡತ್ತೀರಿ, ಇವು ನನ್ನ ಹತ್ರ ಇರುವಂಥ ಮೆಹಂದಿ ಬುಕ್ಸು. ಇವನ್ನ ನಾನು ಈ ಶೆಲ್ಫ್ನಾಗ ಆರ್ಗನೈಸ್ ಮಾಡೋಣ ಅಂತ ಹೇಳಿ ತಗೊಂಡಿನಿ. ಬೇರೆ ಬುಕ್ಸು ಆಲ್ರೆಡಿ ನಾನು ಟ್ರೇ ಒಳಗಿಟ್ಟು ಆರ್ಗನೈಸ್ ಮಾಡೀನಿ. ಹಾಗಾಗಿ ಈ ಬುಕ್ಸು ನೀಟಾಗಿ ಕುತ್ಕೊಳ್ಳೋದಿಲ್ಲ, ಸ್ವಲ್ಪ ಬೆಂಡ್ ಆಗ್ತಾವು. ಹಂಗೆ ಈ ಬುಕ್ಸ್ದು ಲೆಂತ್ನು ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ಈ ರೀತಿಯಾದಂಥ ಶೆಲ್ಫ್ಸ್ನಾಗ ಇಟ್ಟು ಆರ್ಗನೈಸ್ ಮಾಡತ್ತೀನಿ. ಅಷ್ಟೇ ಅಲ್ಲದೆ ಈ ಬುಕ್ಸ್ ಜೊತೆಗೆ ನನ್ನ ಹತ್ರ ಇರುವಂಥ 1-2 ಫೈಲ್ಸ್ನು ನಾನು ಈ ಶೆಲ್ಫ್ ಆರ್ಗನೈಸರ್ನಾಗ ಇಡಾತೀನಿ. ನಂತರ 2ನೇ ಶೆಲ್ಫ್ನಾಗ ನನ್ನ ಹತ್ರ ಇರುವಂಥ ಕೆಲವೊಂದು ಡೈರೀಸ್ ಹಂಗೆ ನೋಟ್ ಪ್ಯಾಡ್ಸ್ನ ನಾನು ಇಲ್ಲಿ ಆರ್ಗನೈಸ್ ಮಾಡತ್ತೀನಿ. ಸ್ನೇಹಿತರ ಈ ರೀತಿಯಾದಂಥ ಆರ್ಗನೈಸರ್ನ ನಿಮ್ಮ ಮನೆಯೊಳಗೆ ಮಕ್ಕಳಿದ್ರೆ ಅವ್ರಿಗೂ ಮಾಡಿಕೊಡ್ರಿ. ಹಂಗೆ ಅವರ ಡ್ರಾಯಿಂಗ್ ಬುಕ್ಸ್, ಆಕ್ಟಿವಿಟಿ ಬುಕ್ಸ್, ಸ್ಟೋರಿ ಬುಕ್ಸ್ ಇವುಗಳನ್ನ ನಾವು ಅದರೊಳಗೆ ಸ್ಟೋರ್ ಮಾಡಿ ಇಟ್ವಿ ಅಂದ್ರೆ ಮಕ್ಕಳಿಗೂ ಇಷ್ಟ ಆಗ್ತೈತಿ. ಹಂಗೆ ಈ ರೀತಿಯಾದಂಥ ಆರ್ಗನೈಸರ್ಸ್ನ ನಾವು ಕೂಡ ನಮ್ಮ ಪರ್ಸ್ನಲ್ ಡಾಕ್ಯುಮೆಂಟ್ಸ್, ಫೈಲ್ಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಹಾಗಾಗಿ ಈ ರೀತಿಯಾದಂಥ ಆರ್ಗನೈಸರ್ಸ್ ಜಾಸ್ತಿ ಸ್ಪೇಸ್ನು ಕನ್ಸ್ಯೂಮ್ ಮಾಡೋಲ್ಲ, ವೆಲ್ ಆರ್ಗನೈಸ್ಡ್ ಆಗಿನೂ ಕಾಣಿಸ್ತಾವೆ. ಅಷ್ಟೇ ಅಲ್ಲದೆ ಈ ಆರ್ಗನೈಸರ್ನ ನಾವು ನಮ್ಮ ಕಬರ್ಡ್ ಇಲ್ಲ ವರ್ಕ್ ಟೇಬಲ್, ಸ್ಟಡಿ ಟೇಬಲ್ ಮೇಲೆ ಇಟ್ಟು ಆರ್ಗನೈಸ್ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಪಲ್ ಆಗಿರೋ DIY ಆರ್ಗನೈಸರ್ನ ಹೆಂಗೆ ಮಾಡಿದ್ವಿ ಅಂತ ಹೇಳಿ. ಈ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ನಾಗ ತಿಳಿಸೋದನ್ನ ಮರಿಬೇಡ್ರಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಅದರಿಂದ ನಮ್ಮ ಚಾನಲ್ನಾಗ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತಾವೆ. ಮತ್ತೆ ಭೇಟಿಯಾಗೋಣಂತ ಸ್ನೇಹಿತರ ಮುಂದಿನ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ಹಾಗೂ ಮಾಹಿತಿ ಭರಿತ ಸಂಚಿಕೆಗಳೊಂದಿಗೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.